लोकानां विजये भवरोगिणां निधिये सर्वविद्यानां दक्षिणामूर्तये नमः। ನಮಸ್ಕಾರ. ಸಮಸ್ತ ವೀಕ್ಷಕರಿಗೂ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ಈಗ ನೋಡಿ, ಜೂನ್ 2ನೇ ತಾರೀಕು ನಮಗೆ ಗುರು ಬದಲಾವಣೆ ಆಗ್ತಾ ಇದೆ. ಗುರುಗ್ರಹ ಯಾವಾಗ ಉಚ್ಚ ಸ್ಥಾನದಲ್ಲಿ ಅಂದರೆ ಕರ್ಕಾಟಕ ರಾಶಿಯಲ್ಲಿ ಈಗ ಜೂನ್ 2ನೇ ತಾರೀಕಿಂದ ಗೋಚಾರ ಅಂದರೆ ಸಂಚಾರ ಮಾಡೋಕ್ಕೆ ಗೋಚರಿಸುತ್ತೆ. ಹಾಗಾಗಿ ನೋಡಿ, ಗುರು ಏನೇನಕ್ಕೆ ಕಾರಕ ಅಂತ. ಗುರು ಸಮೃದ್ಧಿಗೆ, ಪುತ್ರಕಾರಕ, ಆರೋಗ್ಯಕ್ಕೆ ಕಾರಕ. ಈಗ ದೇವಸ್ಥಾನಗಳಾಗುವುದು, ನಿಮ್ಮ ಸ್ಪಿರಿಚುಯಾಲಿಟಿ ಅಂದರೆ ಆಧ್ಯಾತ್ಮಿಕತೆಗೆ ಕಾರಕ, ವಿದ್ಯೆಗೆ ಕಾರಕ, ಜ್ಞಾನಕ್ಕೆ ಕಾರಕ. ಹಾಗೆ ನಿಮ್ಮ ಓವರಾಲ್ ಪ್ರಾಸ್ಪರಿಟಿ ಅಂದರೆ ಸಕಲ ಸಮೃದ್ಧಿಗೂ ಗುರುವೇ ಕಾರಕನಾಗ್ತಾನೆ. ಗುರುವಿನ ಆಶೀರ್ವಾದ ಹೊಂದಿದ್ರೆ ಏನು ಬೇಕಾದ್ರೂ ನೀವು ಗೆಲ್ಲಬಹುದು ಅಂತ. ಅಂದರೆ ಜೀವನದ ಯಾವುದೇ ಕಷ್ಟಗಳನ್ನು ಮೀರಿ ಮುಂದೆ ನಡೆಯುವಂಥ ಶಕ್ತಿ ಗುರು ಕೊಡುತ್ತೆ. ಹಾಗಾಗಿ ಇಂತಹ ಗುರು ಎಕ್ಸಾಲ್ಟೆಡ್ ಆಗಿ ಅಂದರೆ ಉಚ್ಚ ಸ್ಥಿತಿಯಲ್ಲಿ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ತುಂಬ ರಾಶಿಯವರಿಗೆ ಒಳ್ಳೆ ಶುಭ ಫಲಗಳನ್ನ ಸಿಗುತ್ತೆ. ಈಗ ಯಾಕಂದರೆ ಗುರು ಈಗ ಉಚ್ಚ ಸ್ಥಾನದಲ್ಲಿದ್ದಾಗ ಯಾರಿಗೂ ನೆಗೆಟಿವ್ ರಿಸಲ್ಟ್ ಕೊಡಕ್ಕೆ ಹೋಗೋದೇ ಇಲ್ಲ. ಸೊ ಗುರುವಿನ ದೃಷ್ಟಿ ಈಗ ಶನಿ ಮೇಲೆ ಬೀಳುತ್ತೆ. ಸೊ ಶನಿ ದೇವರ ಮೇಲೆ ಗುರು ದೃಷ್ಟಿ ಬಿದ್ದ ನೋಡಿ, ಶನಿ ಧರ್ಮ ಮತ್ತು ಕರ್ಮಾಧಿಪತಿ, ಕರ್ಮಕ್ಕೆ ಕಾರಕ ಆಗುತ್ತೆ ಶನಿ ದೇವರು. ಹಾಗೆ ಗುರು ಕೂಡ ಧರ್ಮಕ್ಕೆ ಕಾರಕ ಆಗಿ ಧರ್ಮ ಕರ್ಮಾಧಿಪತಿ ಯೋಗ ಕೂಡ ಉಂಟು ಮಾಡ್ತಾ ಇದೆ. ಸೊ ಕೆಲಸ ಕಾರ್ಯಗಳೀಗ ನಾವು ಒಳ್ಳೆಯದನ್ನೇ ನಿರೀಕ್ಷಿಸ್ಬೋದು. ಈಗ ನಾವು ಈ ಗೋಚಾರ ಏನಿದೆ, ಗುರು ಗೋಚಾರ ಜೂನ್ 2ನೇ ತಾರೀಕಿಂದ ಇದರ ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲೂ ಜೂನ್ ಮಾಸ ಅಂದರೆ ಜೂನ್ ತಿಂಗಳ ಭವಿಷ್ಯವನ್ನು ತಿಳ್ಕೊಳ್ಳೋಣ. ಮಕರ ರಾಶಿ ನೋಡಿ, ಮಕರ ರಾಶಿಯವರಿಗೆ ಸಪ್ತಮ ಅಂದರೆ ಗುರುಬಲ ಒಂದೀಗ ಅದು ಉಚ್ಚ ಸ್ಥಿತಿಯಲ್ಲಿದೆ. ಹಾಗಾಗಿ ಶುಭ ಕಾರ್ಯಗಳಿಗೆ ಅನುಕೂಲ. ಏನಾದರೂ ತುಂಬ ದಿನದಿಂದ ಕೆಲಸ ಆಗಬೇಕು ಅಂತ ಅನ್ಕೊತಾ ಇದ್ದಾರೆ, ಕಾಯ್ತಾ ಇದ್ದಾರೆ, ಈಗ ಅವಕಾಶಗಳು ಚೆನ್ನಾಗಿ ಒದಗಿ ಬರುತ್ತೆ. ಸೊ ಗುರು ನಿಮ್ಮ ರಾಶಿ ಮೇಲೆ ನೋಡ್ತಿರೋದ್ರಿಂದ ಆರೋಗ್ಯ ವೃದ್ಧಿ, ನೆಮ್ಮದಿ, ಮಕ್ಕಳ ಅಭಿವೃದ್ಧಿ ಆಗುತ್ತೆ ಚೆನ್ನಾಗೆ. ಮತ್ತು ನೋಡಿ, 3ನೇ ಮನೆ ಪರಾಕ್ರಮ ಭಾವದ ಮೇಲೆ ದೃಷ್ಟಿ ಬಿತ್ತು. ಹಾಗಾಗಿ ಶನಿಯ 3ನೇ ಮನೆಯಲ್ಲಿದ್ದರೆ ನಿಮ್ಮ ಎಫರ್ಟ್ಸ್ಗಳನ್ನ ಈಸಿ ಮಾಡುತ್ತೆ. ನಿಮ್ಮ ಏನು ಪ್ರಯತ್ನಗಳಿಂದ ಫಲ ಹೆಚ್ಚು ಮಾಡುತ್ತೆ. ವಧುವರ ಅನ್ವೇಷಣೆಗೂ ಹೆಲ್ಪ್ ಮಾಡುತ್ತೆ. ಯಾವ ಸಪ್ತಮದಲ್ಲಿ ಗುರು ಉಚ್ಚ ಸ್ಥಿತಿ ಇದೆಯೋ ಮದುವೆ ಆಗೋ ಚಾನ್ಸಸ್ಸು, ವಧುವರ ಅನ್ವೇಷಣೆಗೆ, ಎಂಗೇಜ್ಮೆಂಟ್ಗೆ ಇದಕ್ಕೆ ತುಂಬ ಒಳ್ಳೆಯ ಅವಕಾಶ ಮಕರ ರಾಶಿಯವರಿಗೆ. ಹಾಗೆ ನೋಡಿ, 4ನೇ ಮನೆಯಲ್ಲಿ ಕುಜ ಸ್ವಸ್ಥಾನದಲ್ಲಿ ಇರೋದ್ರಿಂದ ಭೂಮಿಯಿಂದ ಲಾಭ, ವಾಹನದಿಂದ ಲಾಭ ನಮಗೆ. ಹಾಗೆ 6ನೇ ಮನೆಯಲ್ಲಿ ಶುಕ್ರ ಮತ್ತು ಬುಧ ಯುತಿಯಾಗಿದೆ. ನಮಗೆ ಬುಧ 6ನೇ ಮನೆಯಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಏಳಿಗೆ, ವಿದ್ಯಾರ್ಥಿಗಳಿಗೆ ಅನುಕೂಲ, ವಿದ್ಯಾಭ್ಯಾಸದಲ್ಲಿ ಏಳಿಗೆ. ಶುಕ್ರ 6ನೇ ಮನೆಯಲ್ಲಿದ್ದರೆ ಸ್ಥಾನದಲ್ಲಿ ಬದಲಾವಣೆ ಚಾನ್ಸಸ್ಸು, ಸಾಮರಸ್ಯದಲ್ಲಿ ಸ್ವಲ್ಪ ಒತ್ತಡಗಳು ಬಿಡುತ್ತೆ. ಶುಕ್ರ ಶಾಂತಿ ಅಗತ್ಯ. ಸೊ ದೇವಿ ಆರಾಧನೆ ಮಾಡಿ, ಅಲಂಕಾರಿಕ ವಸ್ತುಗಳನ್ನು ದಾನ ಕೊಡಿ. ಹೆಣ್ಣುಮಕ್ಕಳಿಗೆ ಮುತ್ತೈದರಿಗೆ ಬಾಗಿಣ ಕೊಡೋದ್ರಿಂದ ಕೂಡ ಶುಕ್ರ ಶಾಂತಿ ಮಾಡುವುದು. ಸೊ ಅವರೆಯನ್ನು ದಾನ ಕೊಡೋದ್ರಿಂದ ಕೂಡ ಶುಕ್ರ ಶಾಂತಿ ಆಗುತ್ತೆ. ಓವರಾಲ್ ಆಗಿ ತಗೊಂಡ್ರೆ ಮಕರ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಸ್ವಲ್ಪ ಸಾಮರಸ್ಯ ಮತ್ತು ಮಕ್ಕಳ ವಿಚಾರದಲ್ಲಿ ಚಿಂತೆ, ಈ ವಿಷಯಗಳಲ್ಲಿ ಸ್ವಲ್ಪ ಗಮನ ಹರಿಸಬೇಕು. ಓವರಾಲ್ ಆಗಿ ತಗೊಂಡ್ರೆ ಈ ತಿಂಗಳು ಚೆನ್ನಾಗಿದೆ ಮಕರ ರಾಶಿಯವರಿಗೆ, ಒಳ್ಳೆಯದಾಗಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.